ಅವ್ರನ್ನೆಲ್ಲ ಬಂಧಿಸಬಹುದಾಯಿತು. ಅಕ್ರಮ, ಬಡವ್ರ ಮೇಲೆ ಒತ್ತಡ, ಬಡವ್ರನ ಮೇಲೆ ಹಲ್ಲೆ, ಮನೆಯಿಂದ ಹೊರಗಾಕಿರುವಂತದ್ದು. ನಿಮ್ ಮನೆಯಿಂದ ಹೊರಗಡೆ ಹಾಕ್ಬೇಕಾದ್ರೆ ಕಾನೂನು ಪ್ರಕಾರ ಏನ್ ಹೇಳುತ್ತೆ? ನೋಟಿಸ್ ಕೊಡ್ಬೇಕು. ಅವ್ರಿಗೆ 15 ದಿನನೋ 1 ತಿಂಗಳೋ ನೋಟಿಸ್ ಕೊಡ್ಬೇಕು. ಕೊಟ್ಟಾಗಿಲ್ಲ ಅಂದ್ರ ಮೇಲೆ ಅದನ್ನ ತಗೊಂಡೋಗಿ ಕೋರ್ಟ್ಗೆ ಹಾಕ್ಬೇಕು. ಕೋರ್ಟ್ ಅವರು ಅದನ್ನ ಎವಿಕ್ಷನ್ ಮಾಡ್ಬೇಕು. ಈ ಮನೆ ಖಾಲಿ ಮಾಡುವಂತ ಎವಿಕ್ಷನ್ ಇದಾರ? ಆತರ ಎವಿಕ್ಷನ್ ಬಂದಿರೋಂತ ಕೋರ್ಟ್ ಇಂದ ಆರ್ಡರ್ ಎವಿಕ್ಷನ್ ಇದೆ? ಇಲ್ಲ. ಪೊಲೀಸರು ಇದ್ರ ಮೇಲೆನೆ ಕ್ರಮ ತೆಗೆದುಕೊಳ್ಬಹುದಾಯ್ತಲ್ಲ. ಇಷ್ಟೆಲ್ಲ ನನಗೆ ಇನ್ಫಾರ್ಮೇಶನ್ ಬಂದಿರೋದು, ಮಾಧ್ಯಮದಲ್ಲೂ ಬಂದಿದೆ. ಇದಕ್ಕೆಲ್ಲ ಪೊಲೀಸರು ಸಹ ಸಹಕಾರಿ ಅಂತ, ಏಜೆಂಟ್ ಅಂತೆ. ಈ ವಸೂಲಿಗೆ ಪೊಲೀಸರು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ, ಅಂದ್ರೆ ವಸೂಲಿ ಮಾಡೋದ್ರಲ್ಲಿ ಪೊಲೀಸರು ಕೂಡ ಅವ್ರ ಸಹಕಾರ ಕೊಡ್ತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಸ್ಗೆ ಅಂತ ಹೇಳಿ ಆಪಾದನೆಯನ್ನ ಜನ ಮಾಡ್ತಾ ಇದ್ದಾರೆ. ಅಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ದಂಗ ಆದ್ಮೇಲೆ ಸಿದ್ದರಾಮಯ್ಯನವರು ಕಂಪ್ಲೇಂಟ್ ಕೊಡಿ, ಕಂಟ್ರೋಲ್ ರೂಮ್. ಏನಕ್ಕೆ ನಿಮ್ ಕಂಟ್ರೋಲ್ ರೂಮ್? ನೆನ್ನೆನೋ ಯಾರೋ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಹೇಳಿದ್ದಾರೆ, ಮನೆಯಿಂದ ಆಚೆ ಆಗ್ತಾ ಇದ್ದಾರೆ ನೋಡಿ ಅಂತ. ರಿಪ್ಲೈ ಇಲ್ಲ, ಅದು ಕಂಟ್ರೋಲ್ ರೂಮ್ ಇಂದ ರಿಪ್ಲೈನೇ ಇಲ್ಲ. ನೀವು ಸುಗ್ರೀವಾಣೆ ತತ್ತೀನಿ ಅಂತ ಹೇಳಿ ಅವಾಗೆ 3-4 ದಿನ ಆಗೋಯ್ತು. ಏನಾನ ಒಂದು ಇಂಪ್ರೂವ್ ಆಗಿದೆಯಾ? ಇವತ್ತು ಆತ್ಮಹತ್ಯೆ ಆಗಿದೆ ಒಂದು ರೀತಿ. ಇನ್ ಕೆಲವರು ಕೇಂದ್ರ, ಇವತ್ತು ಒಬ್ಬ ಮಂತ್ರಿ ಹೇಳಿದ್ದಾರೆ, ನುಡಿಮುತ್ತುಗಳು ಒಬ್ಬ ಮಂತ್ರಿ, ಇದು ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಾಯ್ತು. ಇದು ಯಾರ ವೈಫಲ್ಯ ಅಂದ್ರೆ, ಆ ಮಂತ್ರಿ ಎಷ್ಟು ನುಡಿಮುತ್ತು ಹೇಳಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ. ನಿಜಕ್ಕೂ ನಿಮ್ಗೆಲ್ಲ ಅವಾರ್ಡ್ಗಳನ್ನ ಕೊಡ್ಬೇಕು. ಯಾವ ಅವಾರ್ಡ್ ಅಂತ ಹುಡುಕಿ ಕೊಡ್ಬೇಕು ನಿಮ್ಗೆ.